ಬೆಳಗಾವಿಯಲ್ಲಿ ಕಾಳಸಂತೆಯಲ್ಲಿ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಮಾರಾಟ. ಬಡವರ ಹೊಟ್ಟೆ ತುಂಬಬೇಕಿದ್ದ ಅನ್ನಭಾಗ್ಯ ಯೋಜನೆ ಅಕ್ಕಿ ಖದೀಮರ ಪಾಲಾಗಿದೆ. ಸಿಎಂ ಸಿದ್ದರಾಮಯ್ಯ ಕನಸಿನ ಯೋಜನೆಗೆ ಕಾಳಸಂತೆಯಲ್ಲಿ ಖದೀಮರಕ್ಕನ್ನ. ಬೆಳಗಾವಿ ತಾಲೂಕಿನ ಪೀರನವಾಡಿ ಗ್ರಾಮದ ಗೋದಾಮಿನಲ್ಲಿ ಸಂಗ್ರಹಿಸಿ ಮಾರಾಟ. 250ಕ್ಕೂ ಅಧಿಕ ಮೂಟೆಗಳಲ್ಲಿ ಸಂಗ್ರಹಿಸಿಟ್ಟಿರುವ ಅನ್ನಭಾಗ್ಯ ಅಕ್ಕಿ ಮಾರಾಟ. ಪೀರನವಾಡಿ ತಾಲೂಕಿನ ಭಗವಂತ ಸುಬ್ಬರಾವ್ ಭೋಸ್ಲೆ ಎಂಬುವರಿಗೆ ಸೇರಿದ ಗೋದಾಮಿನಲ್ಲಿ ಸಂಗ್ರಹಿಸಿಟ್ಟಿರುವ ಅಕ್ಕಿ ಮೂಟೆಗಳು ಪಡಿತರ ಅಂಗಡಿಗಳು ಕಡಿಮೆ ಬೆಲೆಗೆ ಖರೀದಿಸಿ ಮಾರಾಟ ಆರೋಪ. ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದ ಆರೋಪಿ ವಿರುದ್ಧ ಗುಂಡಾ ಕಾಯ್ದೆಯಡಿ ಕೇಸ್ ದಾಖಲಿಸುವಂತೆ ಒತ್ತಾಯಿಸಲಾಗಿದೆ. ವಿಶೇಷವಾಗಿ ಅಕ್ರಮವಾಗಿ ಪಡಿತರ ಅಕ್ಕಿ ಮಾರಾಟ ಮಾಡುತ್ತಿದ್ದರೂ ಸಂಬಂಧಿಸಿದ ಅಧಿಕಾರಿಗಳು ದಿವ್ಯ ಮೌನ ವಹಿಸಿದ್ದಾರೆ. ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಬ್ಯೂರೋ ರಿಪೋರ್ಟ್ ಎಂಕೆ ನ್ಯೂಸ್ ಬೆಳಗಾವಿ. ಅಕ್ಕಿ ತಗೊಂಡವ್ರೆ 4 ದಿವಸ ಆತರಿ. ಈ ಬಿಲ್ ಐತ್ರಿ. ಎದ್ರ ಬಿಲ್ ಐತ್ರಿ? ಈ ಬಿಲ್ ಐತ್ರಿ. ಬಿಲ್ ಐತ್ರಿ. ಹಾಂ. ಎಷ್ಟ್ರ ಬಿಲ್ ಐತ್ರಿ? ಎಷ್ಟ್ರ ಬಿಲ್ ಐತ್ರಿ? ಬಿಲ್ ಮಾಡಿದೈತ್ರಿ. ಅದು ಬಿಲ್ ಮಾಡ್ರಿ. ಎಷ್ಟ್ರ ಬಿಲ್ ಮಾಡ್ರಿ ಅಂತ? ಮಾಲ್ ಐತೆ ಇಟ್ಟಿದ್ರಿ. ಮಾಡಿದ್ದು ಗೊತ್ತಿಲ್ವಾ? ಆಯ್ತು ನಾ ಮಾಡಿ. ಅದು ಎಷ್ಟ್ರ ಮಾಡಿದ್ದು ನಿಮ್ಗೆ ಗೊತ್ತಿಲ್ವಾ? 128 ಚೀಲ. ಅದಾವ್ರಿ ಈ ಥರ ಇಲ್ಲಿ ಎಷ್ಟು ಗುಂಟಲ್ ಐತ್ರಿ? ಇಷ್ಟಲ್ಲ ಮೆನ್ಷನ್ ಆಗಿರ್ತಲ್ಲ. ಅದೇ ರೀ 128 ಚೀಲ ಇದೆ ರೀ. ಎಫ್ ಸಿ ಇಂದ ಬಂದ್ರೆ ಈ ಚೀಲ ಬರೋಂಗಿಲ್ಲ. ಎಫ್ ಸಿ ಐದಿಂದ ಬಂದ್ರೆ ಈ ಚೀಲಗಳು ಇರೋಂಗಿಲ್ಲ. 4 ದಿವಸ ಆತ್ರಿ ತೊಗೊಂಡಿದ್ವಿ. ಅಲ್ಲ ಅದು ಕರೆಕ್ಟ್ ರೀ. ಎಫ್ ಸಿ ಇಂದ ನೀವು ಡೈರೆಕ್ಟ್ ತೊಗೊಂಡ್ರೆ ಈ ಚೀಲಗಳು ಬರೋಂಗಿಲ್ಲ. ಗೋಣಿ ಚೀಲ ಬರ್ತಾವ್ರಿ. ಇದ್ರಾಗ ಇದು ಪಲ್ಟಿ ಮಾಡಿದ್ದೈತೆ ರೀ. ಅಲ್ಲ ಅಲ್ಲಿಂದ ಬಂದು ಎಲ್ಲಿ ಪಲ್ಟಿ ಮಾಡಿದ್ರಿ? ಇಲ್ಲೇ ಪಲ್ಟಿ ಮಾಡಿದ್ರಿ. ಅವು ಚೀಲ ಅವೆಲ್ಲ ಚೀಲ ರೀ. ಅದು ಮಾರಿದ್ದೆ. ಅಲ್ಲ ಅವನ್ನ ಡೈರೆಕ್ಟ್ ಕಳಿಸ್ಬೋದಿತ್ತಲ್ರಿ. ಅವ ಇದಕ್ಕಿಂತ ಗಟ್ಟಿಮುಟ್ಟಿ ಚೀಲ ಅಲ್ರಿ ಅವ ಎಫ್ ಸಿ ಅದಾರ. ಮತ್ತೆ ಅದನ್ನ ಆ ಚೀಲನ ಈಗ ಅದಲ್ಲ. ಈಗ ನೀವು ಇತರ ಅಕ್ಕಿ ತಗೊಂಡಿರಿ ಅಂತ ರೇಷನ್ ಅಕ್ಕಿ ಬೇರೆದವ್ರು ಕಾಳಸಂತೆ ಮಾರಾಟ ಇಲ್ಲ ಅಲ್ಲ. ಮತ್ತೆ ಎಲ್ಲ ಅದ್ರ ಮ್ಯಾಗೆಲ್ಲ ಹೋಯ್ದಲ್ಲ. ಇಲ್ರಿ. ಹಾ ಇಲ್ಲ ಮಹಾರಾಷ್ಟ್ರದ ಇಲ್ರಿ. ಎಲ್ಲಿಂದ? ಮಹಾರಾಷ್ಟ್ರದಿಂದ ಬರ್ತಾವ್ರೆ? ಇಲ್ರಿ. ಯಾವ ವೆಬ್ಸೈಟ್ ಎಲ್ಲಿಂದ ತೋಡ್ರಿ? ಅವು ಒಬ್ಬನ ಐದ್ರಿ. ಅವು ಪಿಕಪ್ ಮಾಡಿಕೊಟ್ಟಿದ್ದಾರೆ. ಯಾರು? ದೋಸ್ತ. ವೆಬ್ಸೈಟ್ ಬೇಕಲ್ರಿ. ಯಾವ ವೆಬ್ಸೈಟ್ ಬೇಕಲ್ಲ? ಯಾವ ವೆಬ್ಸೈಟ್ ಇಂದ ತೊಗೊಂಡ್ರಿ? ಗೋಧಿಗಿ ಎಲ್ಲ ಅದಾವಲ್ಲಿ. ಗೋಧಿ ನಮ್ಮ ಔಷಧಿ ಊಟ ಉಕ್ಕೇರಿಂದ ತಗೊಂಡ್ಬಂದಿದ್ದೈತ್ರಿ. ಅದು ಅಕ್ಕಿರಿ ಎಲ್ಲಿಂದ ಒಂದು ಹೇಳ್ರಿ. ಗೋಧಿ ಮಾಡ್ಬಿಡ್ರಿ. ಇವರೇ ಎಲ್ಲಿಂದ ಬಂದ್ರಿ? ಹೆಂಗ್ ಕೆಜಿ ತಗೊಂಡ್ರಿ? ಹೆಂಗ್ ತೊಗೊಂಡ್ರಿ? ಹೆಂಗ್ ಕೆಜಿ ತೊಗೊಂಡ್ರಿ? ಇದು ರೀ 14 ರೂಪಾಯಿ. ವೆಬ್ಸೈಟ್ ಇಂದ 16 ಅಲ್ಲ 16 ರೂಪಾಯಿ ಕೆಜಿ ತಗೊಂಡು ಏನ್ ಮಾಡಾರ? ಇಷ್ಟೆಲ್ಲ ಅಕ್ಕಿ ತಗೊಂಡ್ ನೀವು? ಕ್ಯಾಂಟೀನ್ ಸಪ್ಲೈ. ಯಾವ ಕ್ಯಾಂಟೀನ್ ರೀ? ಎಲ್ಲ ಕ್ಯಾಂಟೀನ್ ಹೋಗಿ ಸಪ್ಲೈ ಮಾಡೋ. ಅದ ಎಲ್ಲೆಲ್ಲಿ ಸಪ್ಲೈ ಮಾಡ್ತೀರಿ? ಅದೇ ಈಗ ಚಾಲೂ ಮಾಡಿದ್ವಿ ರೀ. 4 ದಿವಸ ತೊಗೊಂಡಿವ್ರಿ. ಈಗ ಚಾಲೂ ಮಾಡೋ ಅಂತೀನಿ. 7 ತಿಂಗಳಿಂದ ಇಲ್ಲೆಲ್ಲ ಇಲ್ಲ ಎಲ್ಲರಿಗೂ ನಮಸ್ಕಾರ. ನಮ್ಮ ಆಹಾರ ಇಲಾಖೆಯ ಪಡಿತರ ಅಕ್ಕಿಯ ಅಕ್ರಮ ದಾಸ್ತಾನು ಇದೆ ಅಂತ ಹೇಳಿ ಸರ್ ನಮ್ಗೆ ಮಾಹಿತಿ ಬಂದ ಪ್ರಕಾರ ಸದರಿ ಕಿರುನಡಿ ಗ್ರಾಮದ ಒಂದು ಮಣಿ ಹತ್ತಿರ ಬಂದಾಗ ಸದರಿ ನಮ್ಮ ಪಡಿತರ ಅಕ್ಕಿ ದಾಸ್ತಾನಾಗಿದ್ದು ಕಂಡು ಬಂದಿತ್ತು. ಸದರಿ ಅಕ್ಕಿಯನ್ನು ಈಗಾಗಲೇ ಪರಿಶೀಲನೆ ಮಾಡಿ ನಮ್ಮ ಆಹಾರ ಇಲಾಖೆಯ ಕಾನೂನು ರೀತಿಯ ಪ್ರಕಾರ ಪೊಲೀಸ್ ಕಂಪ್ಲೇಂಟ್ ಮಾಡಿ FIR ಮಾಡಿ ಈ ಅಕ್ಕಿಯನ್ನು ನಮ್ಮ ಕಬ್ಜಾವನ್ನು ತಗೊಂಡು ಸದರಿ ಕಬ್ಜಾ ಆದ ಎಲ್ಲ ಪ್ರೊಸೆಸ್ ಮುಗಿದ ಬಳಿಕ ಅದೇನು ನ್ಯಾಯಾಲಯದ ಏನು ಕೇಸ್ ನಡೀತದೆ ಅದ್ರ ಪ್ರಕಾರ ನಾವು ಪ್ರೊಸೆಸ್ ಮಾಡಿ ಮುಂದಿನ ಕ್ರಮ ತಗೋತೀವಿ. ಎಷ್ಟಿದಾವೆ ಸರ್ ನೀವು ಅಂದಾಜು? ಎಷ್ಟು ಈಗ ಒಂದು ಈಗ ಅಂದಾಜು ಒಂದು 250 ಚೀಲ ಇದಾವೆ ಅಂದಾಜು ಸರ್. 100-150 ಚೀಲ ನಮ್ಗೆ ಕಂಡು ಬಂದೈತಿ. ಅದು ಈಗ ನಾವು ಈಗ ವಶಪಡಿಸ್ಕೊಂಡೇವೆ ಸರ್. ವಶಪಡಿಸ್ಕೊಂಡು ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ತಗೊಳ್ಳುವಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಸರ್ ಈಗ ಪರಿಶೀಲನೆ ಮಾಡಿದ್ರಿ? ಏನೇನದಾವ ಸರ್ ಇಲ್ಲಿ? ಏನೇನು ನೋಡಿದ್ರಿ? ಇಲ್ಲಿ ಪಡಿತರ ಅಕ್ಕಿ ಇದ್ದಿದ್ದನ್ನು ಕಂಡು ಬಂದ್ ಸರ್. ಪಡಿತರ ಅಕ್ಕಿ ಐತಿ. ಇಲ್ಲ ಅದು ಪೊಲೀಸ್ ಸ್ಟೇಷನ್ದಾಗ ಸರಿ ಪೊಲೀಸ್ ಅವರು ಎನ್ಕ್ವೈರಿ ಮಾಡಿ ಈಗ ನಾವು ಪಡಿತರ ಅಕ್ಕಿ ಇದ್ದಿದ್ದನ್ನ ನಾವು ಕನ್ಫರ್ಮ್ ಮಾಡ್ಕೊಂಡಿವಿ. ಈ ಪಡಿತರ ಅಕ್ಕಿ ಕನ್ಫರ್ಮ್ ಮಾಡ್ಕೊಂಡಿದ್ದ ಅವ್ರು ಎಲ್ಲಿಂದ ಬಂತು, ಹೆಂಗ್ ಸ್ಟಾಕ್ ಮಾಡಿದ್ರಿ, ಏನ್ ಮಾಡಿದ್ರು ಪೊಲೀಸ್ ತನಿಖೆ ಅಂತ ಅದು ನಮಗೆ ಮಾಹಿತಿ ಬರ್ತದೆ ಸರ್. ಇಲ್ಲ ಸರ್
ಅವ್ರು ಎಫ್ ಸಿ ಇಂದ ತರಿಸಿದ್ದು ಚೆಕ್ ಮಾಡ್ತಿರ್ತೀರಿ ನೀವೆಲ್ಲ ಇರ್ತಿಲ್ಲ ನಿಮ್ಮ ಮಾಹಿತಿ ಅವ್ರಿಗೆ. ಸರ್ ಈಗ ಅವರು ಆರೋಪ ಮಾಡ್ತಾರೆ ಸರ್ ತಮ್ಮ ಮೇಲೆ. ನಾವು ಎಲ್ಲ ಮಾಮೂಲಿ ಕೊಡ್ತೀವಿ ಅನ್ನೋ ಆರೋಪ ಮಾಡ್ತೀವಿ. ಅಂತದ್ದು ಏನಿಲ್ಲ ಸರ್. ತಮ್ಮ ಸೇಫ್ಟಿಗೋಸ್ಕರ ಮತ್ತೊಬ್ಬರ ಹೆಸರು ಹೇಳಿ ಉಪಯೋಗ ಜೀವನ ಮಾಡುವಂತ ಉಪಯೋಗ ಅವ್ರು ಮಾಡ್ತಾರೆ. ನಿಮಗ ಮಾಮೂಲಿ ಕೊಡ್ತಾರಂತಾರ ಲೈವ್ ಒಳಗೆ ಹೇಳಿದಾರ ಅವ್ರು. ಅಲ್ಲ ಸರ್, ಅದರಿ ತಮ್ಮ ಇದನ್ನ ಉಳಿಸ್ಕೊಳ್ತಾರ ಮತ್ತೊಬ್ಬರ ಮ್ಯಾಗ ಅಪಾದನೆ ಮಾಡಿ ಅಂತದ್ ಏನಾರ ಕಂಡು ಬಂದಿದ್ದು ಕರಿ ಆತಂದ್ರ ತಗೊಂಡವ್ರು ಕರಿ ಆತಂದ್ರ ಅವ್ರ ಕಾನೂನು ಪ್ರಕಾರ ತಮ್ಮಿಂತರಾಗಲಿ ಆ ಸಾರ್ವಜನಿಕರಲ್ಲಿ ಸ್ಪಷ್ಟವಾದ ಶಿಕ್ಷೆ ಆಗಲಿ ಅಂತ ಹೇಳಿ ಸರ್ ನಾ ಬಯಸ್ತೇನೆ ಸರ್. ನಾ ಸುರೇಶ್ ಉಪ್ಪಾರ್ ಅಂತ ಆಹಾರ ನಿರೀಕ್ಷಕರು. ಹೇಳ್ರಪ್ಪ, ಎದಕ್ಕೆ ಕರ್ದಾರ ಅಂತ ಹೇಳ. ಕನ್ನಡ ನಿಮ್ಗೆ ಎದಕ್ಕೆ ಕರ್ದಾರ ಅಂತ ಹೇಳ. ಏನು ಬಾಡಿಗೆ ಅಂತ ಹೇಳಿದ್ರು? ಅಕ್ಕಿ ಯಾವ ಅಕ್ಕಿ ಅಂತ ಹೇಳಿದ್ರೆ ನೀವು ಬಡವ್ರಿಗೆ ಕೊಡೋದಕ್ಕಿನೋ ಏನು ಪಾಲಿಶ್ ಮಾಡಿದಕ್ಕಿನೋ ಎಲ್ಲೋ ಏನು ಸಾಗಿಸ್ಬೇಕಿತ್ತು ಏನು ನೀವು ಹೇಳ್ರಿ ಮೊದಲು ಕ್ಲಿಯರ್ ಹೇಳ್ರಿ. ಯಾರು ಬಾಡಿಗೆ ಕೊಡ್ತಂದ್ರು? ಎಲ್ಲಿಂದ ಎಲ್ಲಿಗೆ? ಅದು ಸಿಟ್ಯಾಗ ಅಂದ್ರೆ ಎಲ್ಲಿ? ಅರೇ ನೀ ಪಿರೋಣಿಂದ್ರಾಗ ಅದು ಇಲ್ಲೇ ಪಿರೋಣಿಂದ್ರ ಎಲ್ಲಿ ಕೊಡಬೇಕು ಏನಾಯ್ತು ಅದನ್ನ ಹೇಳ್ರಿ. ಹಾಂ ಹೇಳ್ರಿ, ಅಂತ ಪೂರ ಓಪನ್ ಹೇಳ್ರಿ. ನೋಡ್ರಪ್ಪ, ನಾಳೆ ಆಮೇಲೆ ನಿಮ್ಮ ಮೇಲೆ ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೊಂಡ್ಬೇಡ. ರೌಡಿ ಶೀಟರ್ ಕೇಸ್ ಆಗತ್ತಿದ್ರ ಮೇಲೆ ಒಂದು ಬಡವ್ರಿಗೆ ಹೋಗೋ ಅಣ್ಣದ ನೀವೇ ಹೇಳ್ರಿ. ನಿಮಗೆ ಬಾಡಿಗೆ ಕೊಡ್ತೀನಿ ಕರೆದ್ರು ನೀವು ಅದನ್ನ ಮೊದಲಿನ ನೀವು ಇದನ್ನ ಮಾಡ್ತಿರೋ? ಹಾಂ, ಆಯ್ತು.